ಹಾಯ್, ಇದು ಮಂಜೇಶ್ ಫ್ರಮ್ T29. ಇವತ್ತಿನ ವಿಡಿಯೋದಲ್ಲಿ ಬೈಸಿಕಲ್ ಚೈನ್ ಕ್ಲೀನಿಂಗ್ ಮತ್ತು ಲೂಬಿಂಗ್ ಪ್ರೋಸೆಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ನಾರ್ಮಲಾಗಿ ನಾವು ರೈಡ್ ಮಾಡ್ತಾ ಬೈಸಿಕಲ್ ಚೈನ್ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ. ಇದರಿಂದ ಬೈಸಿಕಲ್ ಚೈನ್ ತುಂಬ ಬೇಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಎವ್ರಿ ಪೆಟ್ಲಿಂಗ್ ಮಾಡಬೇಕಾದ್ರೆ ರೋಲ್ ಆಗೋಂಥ ಪಾರ್ಟ್ ಆಗಿರುತ್ತೆ ಬೈಸಿಕಲ್ ಚೈನ್. ಎವ್ರಿ 500 ಕಿಲೋಮೀಟರ್ಗೊಮ್ಮೆ ಬೈಸಿಕಲ್ ಚೈನ್ನ ಕ್ಲೀನಿಂಗ್ ಮತ್ತು ಲೂಬಿಂಗ್ ಪ್ರೋಸೆಸ್ ಮಾಡೋದ್ರಿಂದ ಬೈಸಿಕಲ್ ಚೈನ್ನ ಲೈಫ್ ಜಾಸ್ತಿ ಆಗುತ್ತೆ, ಜೊತೆಗೆ ಬೇಗ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ತುಂಬ ಬೇಗ ಬೈಸಿಕಲ್ ಚೈನ್ನ ನಾವು ರಿಪ್ಲೇಸ್ ಮಾಡೋದು ಅವಾಯ್ಡ್ ಆಗುತ್ತೆ, ಮತ್ತು ಅದ್ರಲ್ಲಿ ತಯಾರಾಗುವಂಥ ನಾಯ್ಸ್ಗಳು ಸಹ ಕಂಟ್ರೋಲ್ ಆಗುತ್ತೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ಚೈನ್ ತುಂಬ ಡರ್ಟಿ ಮತ್ತು ಹೈಲಿ ಆಗಿದೆ. ಈ ರೀತಿಯಾಗಿದ್ದಾಗ ಗೇರ್ ಇಶ್ಯೂಸ್ಗಳು ಬರ್ತಾ ಇರುತ್ತೆ, ಅಂದರೆ ಪ್ರಾಪರ್ ಗೇರ್ ಶಿಫ್ಟಿಂಗ್ ಆಗೋದಿಲ್ಲ, ಮಿಸ್ ಗೇರ್ ಆಗ್ತಾ ಇರುತ್ತೆ. ಅದರಿಂದ ಚೈನ್ ಮೇಲಿರುವಂಥ ಡರ್ಟಿ ಮತ್ತು ಆಯಿಲಿನ ಕ್ಲಿಯರಾಗಿ ನಾವು ರಿಮೂವ್ ಮಾಡಬೇಕು. ಬೈಸಿಕಲ್ ಚೈನ್ನ ಕ್ಲೀನಿಂಗ್ ಪ್ರೊಸೆಸ್ಸಲ್ಲಿ ನಾನಿವತ್ತು ಯೂಸ್ ಮಾಡ್ತಾ ಇರುವಂಥದ್ದು ಮೊದಲೇದಾಗಿ WD-40 ತೊಗೊಂಡಿದ್ದೀನಿ. WD-40 ಬಂದು ತುಂಬ ಕ್ಲೀನಾಗಿ ಡಿಗ್ರೀಸಿಂಗ್ ಮಾಡುತ್ತೆ, ಚೈನ್ ಮೇಲಿರುವಂಥ ಆಯಿಲಿ ಮತ್ತು ಡರ್ಟಿಯನ್ನು ತುಂಬ ಕ್ಲಿಯರಾಗಿ ರಿಮೂವ್ ಮಾಡುತ್ತೆ. ಇನ್ನು ಎರಡನೇದಾಗಿ ಯೂಸ್ ಮಾಡ್ತಾ ಇರುವಂಥದ್ದು ಒಂದು ಹ್ಯಾಂಡ್ ಗ್ಲೋವ್ಸ್ ತೊಗೊಂಡಿದ್ದೀನಿ. ಹ್ಯಾಂಡ್ ಗ್ಲೋವ್ಸ್ ಬಂದು ಚೈನ್ ಮೇಲಿರುವಂಥ ಆಯಿಲಿ ಡರ್ಟಿ ಕೈಗೆ ತಾಕಬಾರ್ದು ಅನ್ನೋ ಉದ್ದೇಶಕ್ಕೆ. ಇನ್ನು ಮೂರನೇದಾಗಿ ತೊಗೊಳ್ತಾ ಇರುವಂಥದ್ದು 2 ಟೂತ್ ಬ್ರಷ್ಗಳನ್ನ ತೊಗೊಂಡಿದ್ದೀನಿ. ಇದು ಚೈನ್ ಮೇಲಿರುವಂಥ ಆಯಿಲಿ ಡರ್ಟಿಯನ್ನು ರಬ್ ಮಾಡೋದಕ್ಕೆ. ಇನ್ನು ನಾಲ್ಕನೇದಾಗಿ ಸ್ವಲ್ಪ ವೇಸ್ಟ್ ಕಾಟನ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ಆದ ನಂತರ ಚೈನ್ನ ಒರೆಸೋದಕ್ಕೆ. ಇನ್ನು ಫೈನಲಾಗಿ ಬೇಕಾಗಿರುವಂಥದ್ದು ಒಂದು ಚೈನ್ ಸ್ಪ್ರೇ ಅವಶ್ಯಕತೆ ಇರುತ್ತೆ. ಇದು ಬಂದು ಲೋಕಲ್ ಮಾರ್ಕೆಟಲ್ಲಿ ಸಿಗುತ್ತೆ. ಈ ಚೈನ್ ಸ್ಪ್ರೇ ಬಂದು ಲೂಬಿಂಗ್ ಪ್ರೊಸೆಸ್ಗೋಸ್ಕರ. ಚೈನ್ ಮೇಲಿರುವ ಡರ್ಟಿ ಮತ್ತು ಆಯಿಲಿನ ಡಿಗ್ರೀಸಿಂಗ್ ಮಾಡೋದಕ್ಕೆ ನಾನು WD-40 ಯೂಸ್ ಮಾಡ್ತಾಯಿದ್ದೀನಿ. WD-40ನ ನೀವು ಈ ಚೈನ್ ಮೇಲೆ ಸ್ಪ್ರೇ ಮಾಡಬೇಕಾಗುತ್ತೆ. ಸ್ಪ್ರೇ ಮಾಡಬೇಕಾದ್ರೆ ಇದು ಪರ್ಫೆಕ್ಟ್ ಆ್ಯಂಗಲ್ ಆಗಿರುತ್ತೆ. ನೀವು ಈ ರೀತಿಯಾಗಿ ಆ್ಯಂಗಲ್ ತೊಗೊಂಡು ನೀವು ಸ್ಪ್ರೇ ಮಾಡಿದ್ರೆ WD-40 ಆಗಿ ಡಿಸ್ಕ್ನ ರೋಟರ್ ಮೇಲೆ ಕೂತ್ಕೊಳ್ಳುತ್ತೆ ಮತ್ತು ಬ್ರೇಕ್ ಇಶ್ಯೂಸ್ಗಳು ಆಗುತ್ತೆ. ಈ ರೀತಿಯಾಗಿ ಇದ್ರ ಮೇಲೆ ಇಟ್ಕೊಂಡು ಈ ರೀತಿ ಸ್ಪ್ರೇ ಮಾಡ್ತಾ ಹೋಗಬೇಕಾಗುತ್ತೆ. WD-40 ಸ್ಪ್ರೇ ಮಾಡಿದ ನಂತರ ಈ ಥರ ಒಂದು 10 ಟೈಮ್ಸ್ ಫಾಸ್ಟ್ ರೋಲಿಂಗ್ ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಅದರಲ್ಲಿರುವ ಡರ್ಟಿ ಆಯಿಲಿ ಡಿಗ್ರೀಸಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಟೂತ್ ಬ್ರಷ್ ತೊಗೊಂಡು ಇದ್ರ ಮೇಲಿರುವಂಥ ಡರ್ಟಿ ಆಯಿಲಿಯನ್ನು ಸ್ವಲ್ಪ ರಬ್ ಮಾಡಬೇಕು, ಯಾಕಂದರೆ ತುಂಬ ಸ್ಟ್ರಾಂಗಾಗಿ ಕೂತ್ಕೊಂಡ್ಬಿಟ್ಟಿರುತ್ತದು. ಬ್ರಷಿಂದ ರಬ್ಬಾದ ನಂತರ ಆಲ್ಮೋಸ್ಟ್ ಎಲ್ಲ ಡಿಗ್ರೀಸ್ ಆಗಿದೆ. ನೆಕ್ಸ್ಟ್ ನಾನು ಇದ್ರ ಮೇಲಿರುವಂಥ ಆ ಡರ್ಟಿಯನ್ನು ರಿಮೂವ್ ಮಾಡ್ಕೊಬೇಕು. ರಿಮೂವ್ ಮಾಡೋದಕ್ಕೆ ನಾನಿಲ್ಲಿ ವೇಸ್ಟ್ ಕಾಟನ್ ಮತ್ತು ಒಂದು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿದ್ದೀನಿ. ವೇಸ್ಟ್ ಕಾಟನ್ನಿಂದ ಇದ್ರ ಮೇಲೆ ಈ ರೀತಿ ಪೊಸಿಷನ್ ತೊಗೊಂಡು ಜಸ್ಟ್ ಹೀಗೆ ಹೋಲ್ಡ್ ಮಾಡಿಕೊಂಡು ಹೀಗೆ ಚೈನ್ನ ರೋಲ್ ಮಾಡ್ತಾ ಹೋಗಬೇಕು. ರೋಲ್ ಮಾಡ್ತಾ ಇದನ್ನು ಒರೆಸ್ತಾ ಬರಬೇಕು. ಹಾಗೆಯೇ ಆಲ್ಮೋಸ್ಟ್ 50% ಡಿಗ್ರೀಸ್ ಆಗಿದೆ, ಪೂರ 100% ಆಗಿಲ್ಲ. ನೆಕ್ಸ್ಟು ನಾವು ಏನು ಮಾಡಬೇಕು ಅಂದರೆ ಮತ್ತೊಮ್ಮೆ WD-40 ತೊಗೊಂಡು ಮತ್ತೊಮ್ಮೆ ಇದ್ರ ಮೇಲೆ ಸ್ಪ್ರೇ ಮಾಡ್ತಾ ಹೋಗಬೇಕು. ಸ್ಪ್ರೇ ಆದ ನಂತರ ನೆಕ್ಸ್ಟ್ ನಾನೀಗ ಆಗಲೇನು ಬ್ರಷ್ಗಳು 2 ತೊಗೊಂಡಿದ್ದೆ. ಒಂದು ಆಗಲೇ ರಬ್ ಮಾಡಿದ್ದೀನಿ ಒಂದರಲ್ಲಿ, ಈಗ ಇನ್ನೊಂದು ಹೊಸ ಬೇರೆ ಬ್ರಷ್ ತೊಗೊಂಡಿದ್ದೀನಿ. ಇದ್ರಲ್ಲಿ ಮತ್ತೊಮ್ಮೆ ರಬ್ ಮಾಡ್ತೀನಿ. ಜೊತೆಲಿ ನಾವು ಫ್ರೀ ವೀಲ್ ಮೇಲೂ ಸಹ ಡರ್ಟಿ ಕೂತ್ಕೊಂಡಿದ್ದೆ. ಇದರಿಂದ ಸಹ ಚೈನ್ಗೆ ಆ ಡರ್ಟಿ ಅಟ್ಯಾಚ್ ಆಗುತ್ತೆ, ಅದಕ್ಕೆ ಫ್ರೀ ವೀಲ್ನು ಕ್ಲೀನ್ ಮಾಡಬೇಕು. ಚೈನ್ನ ಕ್ಲೀನಿಂಗ್ ಜೊತೆಗೆ ಜಾಕಿ ವೀಲ್ಸ್ನು ಸಹ ನಾವು ಕ್ಲೀನ್ ಮಾಡ್ಕೊಬೇಕು. ಯಾಕಂದರೆ ಜಾಕಿ ವೀಲ್ಸ್ ಮೇಲೆ ಜಾಸ್ತಿ ಡರ್ಟಿ ಕೂತ್ಕೊಂಡಿದೆ, ನೋಡ್ತಾ ಇದ್ದೀರಾ ನೀವು. ಈ ಡರ್ಟಿ ಮತ್ತು ಚೈನ್ಗೆ ಅಟ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಒಂದು ಸ್ಕ್ರೂ ಡ್ರೈವರ್ನ ಟಿಪ್ನ ಸಹಾಯದಿಂದ ಈ ಡರ್ಟಿಯನ್ನು ರಿಮೂವ್ ಮಾಡ್ಬೋದು ನಾವು. ಡರ್ಟಿ ರಿಮೂವ್ ಮಾಡಿದ ನಂತರ ನೆಕ್ಸ್ಟ್ ಇದನ್ನ ಈ ರೀತಿ ಒರೆಸಿ
ನೋಡ್ಬೋದು ಆಲ್ಮೋಸ್ಟ್ ಡಿಗ್ರೀಸಿಂಗ್ ಆಗೋಯ್ತು. ಇದ್ರ ಮೇಲಿರೋ ಡರ್ಟಿ ಆಲ್ಮೋಸ್ಟ್ ರಿಮೂವ್ ಆಗೋಯ್ತು ಚೈನ್ ಮೇಲಿರುವಂಥದ್ದು. ಚೈನ್ ಮೇಲಿದ್ದ ಆಯಿಲಿ ಮತ್ತು ಡರ್ಟಿಯನ್ನು ಕ್ಲಿಯರಾಗಿ ರಿಮೂವ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಲೂಬಿಂಗ್ ಪ್ರೊಸೆಸ್ ಇದೆ. ಹಾಗಾದರೆ ಲೂಬಿಂಗ್ ಪ್ರೊಸೆಸ್ ಹೇಗೆ ಅಂತ ನೋಡೋಣ. ನಾನಿಲ್ಲಿ ಚೈನ್ನ ಲೂಬ್ ಮಾಡೋದಕ್ಕೆ ಒಂದು ಚೈನ್ ಸ್ಪ್ರೇ ಯೂಸ್ ಮಾಡ್ತಾಯಿದ್ದೀನಿ. ಇದು ಲೋಕಲ್ ಶಾಪಲ್ಲಿ ಅವೈಲೇಬಲ್ ಇರುತ್ತೆ. ಇದು ನಾರ್ಮಲ್ ಬೈಕ್ ಯೂಸ್ ಮಾಡೋಂಥ ಚೈನ್ ಸ್ಪ್ರೇನೇ. ನಾರ್ಮಲಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಚೈನ್ ಲೂಬ್ ಮಾಡೋದಕ್ಕೆ ಈ ರೀತಿಯ ಒಂದು ಆಯಿಲ್ ತೊಗೊಂಡು ಬೈಕ್ನ ಇಂಜಿನ್ ಆಯಿಲ್ ಆಗಿರ್ಬೋದು, ಗೇರ್ ಆಯಿಲ್ ಆಗಿರ್ಬೋದು, ಈ ರೀತಿ ಆಯಿಲ್ಗಳನ್ನು ಯೂಸ್ ಮಾಡ್ತೀವಿ. ಇದರಿಂದ ಚೈನ್ ತುಂಬ ಬೇಗ ಎಕ್ಸ್ಪೆಂಡ್ ಆಗೋಗ್ಬಿಡುತ್ತೆ ಮತ್ತು ಚೈನ್ ಲೈಫ್ ಬೇಗ ಹಾಳಾಗುತ್ತೆ. ಆದ್ದರಿಂದ ನೀವೇನು ಮಾಡಿ, ಈ ಥರ ಒಂದು ಚೈನ್ ಸ್ಪ್ರೇನ ಯೂಸ್ ಮಾಡಿ. ಚೈನ್ ಸ್ಪ್ರೇನ ಈ ರೀತಿಯಾಗಿ ಇಟ್ಕೊಂಡು ಸೇಮ್ ಆಗಲೇ ಹಾಗೆ ಪೊಸಿಷನ್ ಇಟ್ಕೊಂಡು ಅದೇ ಪೊಸಿಷನ್ ಇಟ್ಕೊಂಡು ಜಸ್ಟ್ ಈ ರೀತಿಯಾಗಿ ಲೈಟ್ ಸ್ಪ್ರೇ ಮಾಡ್ತಾ ಬನ್ನಿ. ಓವರ್ ಸ್ಪ್ರೇ ಬೇಡ. ಓವರ್ ಸ್ಪ್ರೇ ಮಾಡೋದ್ರಿಂದ ಮತ್ತು ಹೆಚ್ಚು ಡರ್ಟಿಗಳು ಇದ್ರ ಮೇಲೆ ಕೂತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಚೈನ್ ಸ್ಪ್ರೇ ಮಾಡಿದ ನಂತರ ನೆಕ್ಸ್ಟು ಈ ಒಂದು ಫಿಂಗರನ್ನು ಈ ರೀತಿಯಾಗಿ ಚೈನ್ ಮೇಲೆ ಹೋಲ್ಡ್ ಮಾಡಿ ಜಸ್ಟ್ ಹೀಗೆ ರೋಲ್ ಮಾಡ್ತಾ ಬನ್ನಿ. ಇದರಿಂದ ನಾವು ಹಾಕಿರುವಂಥ ಆ ಒಂದು ಲೂಬ್ರಿಕೇಷನ್ ಅನ್ನೋದು ಲಿಂಕ್ಗಳಿಗೆ ಕ್ಲಿಯರಾಗಿ ಸೇರುತ್ತೆ. ಒಂದು 10 ಟೈಮ್ಸ್ ಈ ರೀತಿಯಾಗಿ ಮಾಡಿ. ನೀವು ನೋಡ್ತಾ ಇರ್ಬೋದು ಚೈನ್ ತುಂಬ ಶೈನಿ ಆಗಿದೆ, ತುಂಬ ನ್ಯೂ ಕಂಡೀಷನ್ಗೆ ಬಂದಿದೆ. ಮೊದಲಿದ್ದಂಥ ಚೈನ್ ಕಂಪೇರ್ ಮಾಡಿಕೊಂಡ್ರೆ ಈಗ ತುಂಬ ಬೆಟರ್ ಆಗಿದೆ. ಈ ರೀತಿ ಪ್ರೊಸೆಸ್ನ ನಾವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಚೈನ್ ಲೈಫ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎವ್ರಿ 500 ಕಿಲೋಮೀಟರ್ಗೆ ಈ ರೀತಿ ಪ್ರೊಸೆಸ್ನ ನಾವು ಮತ್ತೆ ಮಾಡ್ತಾ ಇರಬೇಕು. ಈ ರೀತಿ ಎವ್ರಿ 500 ಕಿಲೋಮೀಟರ್ಗೊಮ್ಮೆ ಬೈಸಿಕಲ್ ಚೈನ್ನ ಕ್ಲೀನಿಂಗ್ ಮತ್ತು ಲೂಬಿಂಗ್ ಮಾಡೋದ್ರಿಂದ ಬೈಸಿಕಲ್ ಚೈನ್ನ ಲೈಫನ್ನು ಜಾಸ್ತಿ ಆಗುತ್ತೆ ಮತ್ತು ಬೈಸಿಕಲ್ ಚೈನ್ನ ರೀಪ್ಲೇಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮತ್ತೆ ಒಂದು ಸರ್ವಿಸ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.